ಮುಂದೆ ಬರೋ ಕಾಲದಲ್ಲಿ ಕೆಲ್ಸ ಸಿಗದೆ ಇರಕ್ಕೆ ಮನೆಯಿಲ್ದೆ ಲಾಸ್ ಏಂಜಲೀಸ್ನಲ್ಲಿ ಕ್ರೈಮ್ ಫುಲ್ ಜಾಸ್ತಿ ಆಗ್ಬಿಡುತ್ತೆ. ಜೈಲ್ಗಳು ಫುಲ್ ಆಗಿರೋದ್ರಿಂದ ಡೇಂಜರ್ ಕ್ರಿಮಿನಲ್ಸ್ಗಳನ್ನ ಇಟ್ಕೊಳ್ಳೋಕೆ ರೆಡ್ ಜೋನ್ಸ್ ಅನ್ನೋ ಕನ್ಫೈನ್ಮೆಂಟ್ ಸೆಕ್ಟರ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಆದ್ರೂ ಕೂಡ ಡ್ಯೂಟಿ ಮಾಡ್ಬೇಕಾದ್ರೆ ದಿನಪ್ರತಿ ತುಂಬಾ ಪೊಲೀಸ್ ಆಫೀಸರ್ಸ್ ತಮ್ಮ ಪ್ರಾಣ ಕಳ್ಕೊಳ್ತಾನೆ ಇರ್ತಾರೆ. ಅದಕ್ಕೆ ಆಫಿಷಿಯಲ್ಸ್ ಮರ್ಸಿ ಅನ್ನೋ ಕೋರ್ಟ್ಸ್ನ ಸ್ಟಾರ್ಟ್ ಮಾಡಿ ಜಡ್ಜ್ ಜಾಗದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಕೂರಿಸ್ತಾರೆ. ಇದ್ರಿಂದ ವರ್ಷಗಟ್ಟಲೆ ಕೋರ್ಟ್ ಅಲಿಯೋದು ತಪ್ಪುತ್ತೆ. ಕ್ರೈಮ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಶಿಕ್ಷೆ ಕೂಡ ಆಗ್ಬಿಡುತ್ತೆ. ಈ AI ಪ್ರೋಗ್ರಾಮ್ ಸಸ್ಪೆಕ್ಟ್ನ ಅಪರಾಧಿ ಅಂತಾನೆ ಫಿಕ್ಸ್ ಆಗ್ಬಿಡುತ್ತೆ. ಅವನೇ ತಾನು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡಬೇಕು. 2 ವರ್ಷ ಆದ್ಮೇಲೆ ಈ ಪ್ರಾಜೆಕ್ಟ್ ಇಂದ 18 ಲೀಥಲ್ ಇಂಜೆಕ್ಷನ್ ಆಗಿ 68% ಕ್ರೈಮ್ ಕಮ್ಮಿ ಆಗಿದೆ. ಜನರಿಗೂ ಸೇಫ್ಟಿ ಫೀಲ್ ಆಗಿದೆ. ಒಂದು ಕೋರ್ಟ್ ರೂಮ್ ಒಳಗೆ ಡಿಟೆಕ್ಟಿವ್ ಕ್ರಿಸ್ ಚೇರ್ಗೆ ಕಟ್ಟಿ ಹಾಕಿರೋಗ ಎಚ್ಚರ ಆಗ್ತಾನೆ. ಎದುರುಗಡೆ ಸ್ಕ್ರೀನ್ನಲ್ಲಿ ಮರ್ಸಿ ಆರ್ಟ್ ಪ್ಲೇ ಆಗ್ತಾ ಇರುತ್ತೆ. ಸಡನ್ ಆಗಿ AI ಮ್ಯಾಜಿಸ್ಟ್ರೇಟ್ ಮ್ಯಾಡಾಕ್ಸ್ ಸ್ಕ್ರೀನ್ ಮೇಲೆ ಬಂದು ಕ್ರಿಸ್ ಹುಡ್ಗಿದ ನಶೆ ಇಳಿದಿರೋದ್ರಿಂದ ಟ್ರಯಲ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳುತ್ತೆ. ಅವನು 6 ಗಂಟೆಯಿಂದ ಅನ್ಕಾನ್ಶಿಯಸ್ ಆಗಿದ್ದ ಅಂತ ಹೇಳಿ ನಿಜಾನೇ ಹೇಳ್ತೀನಿ ಅಂತ ಆಣೆ ಮಾಡೋಕೆ ಕೇಳುತ್ತೆ. ಅವನು ಅವನ ಹೆಂಡ್ತಿನ ಮರ್ಡರ್ ಮಾಡಿರೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ಯಾ ಅಂತ ಮ್ಯಾಡಾಕ್ಸ್ ರಿವೀಲ್ ಮಾಡುತ್ತೆ. ಪೊಲೀಸ್ ಬಾಡಿ ಕ್ಯಾಮೆರಾಸ್ ಫೂಟೇಜ್ನಲ್ಲಿ ಒಂದು ಸ್ಕ್ವಾಡ್ ಕ್ರಿಸ್ ಮನೆ ಒಳಗೆ ಹೋಗೋದು ಕಾಣಿಸ್ತಾ ಇರುತ್ತೆ. ನೆಲ ಮೇಲೆ ರಕ್ತ ಸುರಿತಾ ಇರೋ ಅವನ್ ಹೆಂಡ್ತಿ ನಿಕೋಲ್ ಪಕ್ಕದಲ್ಲೇ ಅವ್ರ ಮಗಳು ಬ್ರಿಟ್ ಅಳ್ಕೊಂಡು ಕೂತಿರ್ತಾಳೆ. ನಿಕೋಲ್ಗೆ ಚಾಕುಯಿಂದ ಕುತ್ತಿರ್ತಾರೆ. ಪೊಲೀಸ್ ಯಾರು ಮಾಡಿದ್ದು ಅಂತ ಕೇಳಿದಾಗ ಅವಳು ಕ್ರಿಸ್ ಹೆಸರು ಹೇಳ್ತಾಳೆ. ಆ ವಿಡಿಯೋ ನೋಡಿ ಕ್ರಿಸ್ ಫುಲ್ ಶಾಕ್ ಆಗ್ತಾನೆ. ಅವನ್ ಹೆಸರು ಕೇಳಿಸ್ಕೊಂಡಾಗ ಫುಲ್ ಕಿರ್ಚಾಡಿ ಬಿಡ್ತಾನೆ. ಅಟ್ಯಾಕ್ ಆದಾಗ ಮನೇಲಿ ನಿಕೋಲ್ ಜೊತೆ ಕ್ರಿಸ್ ಒಬ್ಬನೇ ಇದ್ದಿದ್ದು ಅಂತ ಮ್ಯಾಡಾಕ್ಸ್ ಪಾಯಿಂಟ್ ಔಟ್ ಮಾಡುತ್ತೆ. AI ಸುಳ್ಳು ಹೇಳ್ತಾ ಇದೆ ಅನ್ಕೊಂಡ ಕ್ರಿಸ್ ಇಂಟರ್ನೆಟ್ನಲ್ಲಿ ಚೆಕ್ ಮಾಡಿದಾಗ ಎಲ್ಲಾ ಕಡೆ ಅವಂದೇ ನ್ಯೂಸ್ ಇರುತ್ತೆ. ರಿಪೋರ್ಟ್ಸ್ನಲ್ಲಿ ಅವನ ಅರೆಸ್ಟ್ ಬಗ್ಗೆ ಮತ್ತೆ ಅವನು ಮೊದಲು ಮರ್ಸಿ ಪ್ರೋಗ್ರಾಂಗೆ ಸಪೋರ್ಟ್ ಮಾಡ್ತಿದ್ದು ಎಲ್ಲ ಇರುತ್ತೆ. ಕ್ರಿಸ್ ಮತ್ತೆ ಅವನ್ ಪಾರ್ಟ್ನರ್ ಜಾಕ್ ಡೇವಿಡ್ ಅನ್ನೋ ಕಿಲ್ಲರ್ನ ಹಿಡಿದಿದ್ದು ಅವನೇ ಮರ್ಸಿ ಸಿಸ್ಟಮ್ ಇಂದ ಶಿಕ್ಷೆ ಆದ ಮೊದಲ ಕ್ರಿಮಿನಲ್. ಆಮೇಲೆ ಮ್ಯಾಡಾಕ್ಸ್ ಅವನ್ ತಪ್ಪು ಒಕ್ಕೋತಾನ ಅಂತ ಕೇಳುತ್ತೆ. ಆದ್ರೆ ಕ್ರಿಸ್ ನಾನು ಇನ್ನೋಸೆಂಟ್ ಅಂತ ವಾದ ಮಾಡ್ತಾನೆ. ಆದ್ರೆ ಎವಿಡೆನ್ಸ್ ಅನಲೈಸ್ ಮಾಡಿದ್ಮೇಲೆ ಅವನು 97.5% ಗಿಲ್ಟಿ ಇರ್ಬೋದು ಅಂತ ಮ್ಯಾಡಾಕ್ಸ್ ಹೇಳುತ್ತೆ. ಸಾವಿಂದ ತಪ್ಪಿಸ್ಕೊಳ್ಳೋಕೆ ಆ ನಂಬರ್ನ 92%ಗೆ ಇಳಿಸ್ಬೇಕು. ಅದಕ್ಕೆ ಅವನಿಗೆ ಡಿಫೆನ್ಸ್ ರೆಡಿ ಮಾಡೋಕೆ 90 ನಿಮಿಷ ಟೈಮ್ ಸಿಗುತ್ತೆ. ಅವನಿಗೆ ಲಾಸ್ ಏಂಜಲೀಸ್ ಮುನಿಸಿಪಲ್ ಡೇಟಾಬೇಸ್ ಯೂಸ್ ಮಾಡೋಕೆ ಪರ್ಮಿಷನ್ ಸಿಗುತ್ತೆ. ಅಲ್ಲಿ ಎಲ್ಲಾ ಡಿವೈಸಸ್ ಕನೆಕ್ಟ್ ಆಗಿರಲೇಬೇಕು ಅನ್ನೋ ರೂಲ್ ಇರುತ್ತೆ. ಅವನು ಗೆಲ್ಲೋಕ್ಕಾಗ್ಲಿಲ್ಲ ಅಂದ್ರೆ ಆ ಚೇರ್ ಡೆಡ್ಲಿ ಸೌಂಡ್ ವೇವ್ ಬಿಟ್ಟು ಅವನ್ನ ಕೊಂದು ಹಾಕುತ್ತೆ. ಸ್ಕ್ರೀನ್ ಮೇಲೆ ಟೈಮರ್ ಬರ್ತಾ ಇದ್ದಂಗೆ ಮ್ಯಾಡಾಕ್ಸ್ ಎವಿಡೆನ್ಸ್ನ ಚೆಕ್ ಮಾಡೋಕೆ ಶುರು ಮಾಡುತ್ತೆ. ಕ್ರಿಸ್ 8:51ಕ್ಕೆ ಕೆಲ್ಸಕ್ಕೆ ಬರ್ತಾನೆ. ಆದ್ರೆ ಕಾರ್ ಇಂದ ಆಚೆ ಇಳಿಯಲ್ಲ. ಕೆಲ್ಸಕ್ಕೆ ಹೋಗೋದು ಬಿಟ್ಟು ಅವನು ವಾಪಸ್ ಅವನ ಮನೆ ಕಡೆ ಹೊರಟು ಹೋಗ್ತಾನೆ. ನಿಕೋಲ್ ಅವನ್ನ ಒಳಗೆ ಬಿಡಿರಲ್ಲ. ಏನ್ ಇದ್ರೂನು ಲಾಯರ್ ಮೂಲಕಾನೇ ಮಾತಾಡೋಣ ಅಂತ ಹೇಳ್ತಾಳೆ. ಸಿಟ್ಟಿಗೆ ಎದ್ದ ಕ್ರಿಸ್ ಕ್ಯಾಮೆರಾನ ಒಡೆದು ಹಾಕಿ ಅವನೇ ಬಾಗಿಲು ತೆಕ್ಕೊಂಡು ಹೋಗ್ತಾನೆ. ಫೂಟೇಜ್ನ ಫಾಸ್ಟ್ ಮಾಡಿ ಮ್ಯಾಡಾಕ್ಸ್ ನೋಡುತ್ತೆ. ಕ್ರಿಸ್ 26 ನಿಮಿಷ ಒಳಗೆ ಇದ್ದ ಅಂತ ಗೊತ್ತಾಗುತ್ತೆ. ಅವನು ಹೊರಟು ಹೋದ ಸ್ವಲ್ಪ ಹೊತ್ತಿಗೆ ಬ್ರಿಟ್ ಮನೆಗೆ ವಾಪಸ್ ಬರ್ತಾಳೆ. ಆಟೋಪ್ಸಿನಲ್ಲಿ ನಿಕೋಲ್ನ ರೈಟ್ ಹ್ಯಾಂಡೆಡ್ ಹುಡ್ಗ ಕುತ್ತಿದ ಒಂದೇ ಏಟಿಗೆ ಸ್ಪೈನ್ ಮತ್ತೆ ಲಿವರ್ ಡ್ಯಾಮೇಜ್ ಆಗಿದೆ ಅಂತ ಬರುತ್ತೆ. ನಿಕೋಲ್ ರಕ್ತ ಕ್ರಿಸ್ ಬಟ್ಟೆ ಮೇಲೆ ಫ್ರೆಶ್ ಆಗಿ ಸಿಕ್ಕಿರೋದು ನೋಡ್ಬೋದು. ಮನೆಯಿಂದ ಹೋದ ಕ್ರಿಸ್ ಕುಡಿಯೋಕೆ ಬಾರ್ಗೆ ಹೋಗ್ತಾನೆ. ಆದ್ರೆ ಅದನ್ನ ಅವನು ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ಬಾರ್ ಸೆಕ್ಯೂರಿಟಿ ಫೂಟೇಜ್ನಲ್ಲಿ ಫುಲ್ ಟೈಟ್ ಆಗಿರೋ ಕ್ರಿಸ್ ಅರೆಸ್ಟ್ ಮಾಡೋಕೆ ಬಂದ ಪೊಲೀಸ್ ಜೊತೆ ಗಲಾಟೆ ಮಾಡ್ತಿರೋದು ಕಾಣಿಸುತ್ತೆ. ಆದ್ರೂ ಕ್ರಿಸ್ ಓಡಿ ಹೋಗಿ ಬೇರೆಯವರ ಕಾರ್ ಕದಿಯೋಕೆ ಟ್ರೈ ಮಾಡ್ತಾನೆ. ಕೊನೆಗೆ ಆಫೀಸರ್ಸ್ ಅವನ್ನ ಹಿಡಿದು ಅರೆಸ್ಟ್ ಮಾಡ್ತಾರೆ. ಕ್ರಿಸ್ಗೆ ಇದು ಯಾವುದು ನೆನ್ಪಿರಲ್ಲ. ಅದಕ್ಕೆ ಅವನು ಕುಡಿದಿರ್ದು ಕಾರಣ ಅಂತ ಮ್ಯಾಡಾಕ್ಸ್ ಹೇಳುತ್ತೆ. ಅವನು ಬ್ರಿಟ್ ಜೊತೆ ಮಾತಾಡ್ಬೇಕು ಅಂತ ಕೇಳ್ಕೊಂತಾನೆ. ಆದ್ರೆ ಟ್ರಯಲ್ನಲ್ಲಿ ವಿಟ್ನೆಸ್ ಹೇಳಿಕೆ ಮಾತ್ರ. ಮಕ್ಕಳಿಗೆ ಪರ್ಮಿಷನ್ ಇರಲ್ಲ. ಈಗ ಅವಳು ತನ್ನ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಸೇಫ್ ಆಗಿ ಇದ್ಕೊಂಡಿದ್ದಾಳೆ. ಮ್ಯಾಡಾಕ್ಸ್ ಅವರ ಗಂಡ ಹೆಂಡತಿಯ ಪಾಸ್ನ ಚೆಕ್ ಮಾಡೋಕೆ ಶುರು ಮಾಡುತ್ತೆ. ಕ್ರಿಸ್ ಮತ್ತೆ ನಿಕೋಲ್ 20 ವರ್ಷ ಹಿಂದೆ ಡೇಟಿಂಗ್ ಶುರು ಮಾಡಿದ್ರು. 3 ವರ್ಷ ಆದ್ಮೇಲೆ ಮದುವೆಯಾಗಿದ್ರು. ಅದು ಆದ 1 ವರ್ಷಕ್ಕೆ ಬ್ರಿಟ್ ಕೂಡ ಹುಟ್ಟಿದ್ಲು. ಕ್ರಿಸ್ ಪಾರ್ಟ್ನರ್ ರೇ ಡ್ಯೂಟಿನಲ್ಲಿ ಸತ್ತೋದ ಮೇಲೆ ಕ್ರಿಸ್ ಫುಲ್ ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ದ. ಅಲ್ಲಿವರ್ಗೂ ಚೆನ್ನಾಗಿದ್ರು. ಇದು ನಿಧಾನಕ್ಕೆ ಫ್ಯಾಮಿಲಿನ ಹಾಳ್ ಮಾಡ್ತು. ನಿಕೋಲ್ ಡಿವೋರ್ಸ್ ತಗೊಳ್ಳೋವರ್ಗೂ ಯೋಚನೆ ಮಾಡಿದ್ಲು. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಮೆಸೇಜ್ ನೋಡಿದ್ರೆ ಕಳೆದ 6 ತಿಂಗಳಲ್ಲಿ ಕ್ರಿಸ್ 57 ಬಾರಿ ವಯೋಲೆಂಟ್ ಆಗಿದ್ದ. ಇನ್ನೊಂದು ವಿಡಿಯೋನಲ್ಲಿ ಬ್ರಿಟ್ ಯಾರೋ ಕ್ರಿಸ್ಗೆ ಗೊತ್ತಿಲ್ಲದ ವ್ಯಕ್ತಿ ಜೊತೆ ಮಾತಾಡ್ತಿರೋದು ಕಾಣಿಸುತ್ತೆ. ಬ್ರಿಟ್ ಸೀಕ್ರೆಟ್ ಆಗಿ ಸೋಷಿಯಲ್ ಮೀಡಿಯಾ ಅಕೌಂಟ್ ಓಪನ್ ಮಾಡಿ ಕ್ಲಬ್ ಬಟ್ಟೆ ಹಾಕೊಂಡು ಶೋ ಆಫ್ ಮಾಡ್ತಿದ್ಲು ಅಂತ ಗೊತ್ತಾಗುತ್ತೆ. ತನ್ನ ಫ್ರೆಂಡ್ಗೆ ಅಮ್ಮ ಅಳ್ತಿದ್ದಾಳೆ ಮತ್ತೆ ಅಪ್ಪ ಯಾವಾಗ್ಲೂ ಕಿರ್ಚಾಡ್ತಾನೆ ಅಂತ ಹೇಳ್ತಾಳೆ. ಸಡನ್ ಆಗಿ ಬೇಜಾರಲ್ಲಿ ಬ್ರಿಟ್ ಕಾಲ್ ಮಾಡ್ತಾಳೆ. ಕ್ರಿಸ್ ನಾನು ಅಮ್ಮನ ಕೊಂದಿಲ್ಲ, ಇದು ಮಿಸ್ಟೇಕ್ ಅಂತ ಪ್ರಮಾಣ ಮಾಡ್ತಾನೆ. ಬ್ಯಾಡ್ ಲಕ್ ಅಂದ್ರೆ ಬ್ರಿಟ್ ತಾತ ಅವಳಿಗೆ ಫೋರ್ಸ್ ಮಾಡಿ ಫೋನ್ ಕಟ್ ಮಾಡಿಸ್ಬಿಡ್ತಾರೆ. ಇನ್ನು ಕೇವಲ 1 ಗಂಟೆ 8 ನಿಮಿಷ ಮಾತ್ರ ಇದೆ ಅಂತ ಮ್ಯಾಡಾಕ್ಸ್ ಕ್ರಿಸ್ಗೆ ವಾರ್ನಿಂಗ್ ಕೊಡುತ್ತೆ. ನಿಕೋಲ್ ಮರ್ಡರ್ ಆದ ಜಾಗದಲ್ಲಿ ಇನ್ನೂ ಕೆಲಸ ಮಾಡ್ತಿರೋ ಜಾಕ್ಗೆ ಕ್ರಿಸ್ ಕಾಲ್ ಮಾಡ್ತಾನೆ. ಕ್ರಿಸ್ ಸ್ಕ್ರೀನ್ ಮೇಲಿರೋ ಡಾಕ್ಯುಮೆಂಟ್ ಚೆಕ್ ಮಾಡಿ ಮನೆ ಒಳಗೆ ಚೆಕ್ ಮಾಡೋಕೆ ಜಾಕ್ಗೆ ಹೇಳ್ತಾನೆ. ಆ ಜಾಗದ ಒಂದು ಹೋಲೋಗ್ರಾಫಿಕ್ ರಿಕ್ರಿಯೇಷನ್ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಹಾಲ್ನಲ್ಲಿ ಒಂದು ಒಡೆದ ವಾಸ್ನೆಲ ಮೇಲೆ ಬಿದ್ದಿರೋದು ಕಾಣಿಸುತ್ತೆ.
ಕಿಚನ್ನಲ್ಲಿ ಬ್ರಿಟ್ ರಕ್ತ ಆಗಿರೋ ಪಾದ ಮತ್ತೆ ಗೋಡೆ ಮೇಲೆ ಗುರುತು ಸಿಗುತ್ತೆ. ಮರ್ಡರ್ಗೆ ಯೂಸ್ ಮಾಡಿದ ತರ ಇರೋ ಚಾಕು ಒಂದು ಹೋಲ್ಡರ್ ಇಂದ ಮಿಸ್ಸಿಂಗ್ ಆಗಿರುತ್ತೆ. ಹ್ಯಾಂಡಲ್ ಮೇಲೆ ಕ್ರಿಸ್ ಫಿಂಗರ್ ಪ್ರಿಂಟ್ಸ್ ಇರುತ್ತೆ, ಆದ್ರೆ ಅದನ್ನ ಅವನು ಅಡುಗೆ ಮಾಡೋಕೆ ಯೂಸ್ ಮಾಡಿದ್ದೆ ಅಂತ ಹೇಳ್ತಾನೆ. ಪೊಲೀಸ್ಗೆ ಕ್ರಿಸ್ ಹೇರ್, ಸ್ಕಿನ್ ಸೆಲ್ಸ್ ಮತ್ತೆ ಡಿಎನ್ಎ ಕೂಡ ಅಲ್ಲಿ ಸಿಕ್ಕಿರುತ್ತೆ. ಆಮೇಲೆ ನಿಕೋಲ್ ಫೋನ್ ರೆಕಾರ್ಡ್ಸ್ ಚೆಕ್ ಮಾಡ್ತಾ ಗಲಾಟೆ ಆದ ಮೇಲೆ ಅವಳು ಯಾರಿಗೋ ಮೆಸೇಜ್ ಮಾಡಿದ್ದು ನೆನ್ಪಿಸ್ಕತಾನೆ. ಆ ಟೈಮ್ಗೆ ಮ್ಯಾಚ್ ಆಗೋ ತರ ಯಾವುದೇ ಟೆಕ್ಸ್ಟ್ ಅಥವಾ ಕಾಲ್ಸ್ ರೆಕಾರ್ಡ್ಸ್ನಲ್ಲಿ ಇರಲ್ಲ. ಅದಕ್ಕೆ ಕ್ರಿಸ್ ಅವಳ ಆಫೀಸ್ ಫೋನ್ ಬಗ್ಗೆ ವಿಚಾರಿಸ್ತಾನೆ. ಎರಡನೇ ಫೋನ್ ಬಗ್ಗೆ ಗೊತ್ತಿಲ್ಲದ ಮ್ಯಾಡಾಕ್ಸ್ ಕ್ರಿಸ್ ಹಿಸ್ಟರಿ ಚೆಕ್ ಮಾಡಿ ಆ ನಂಬರ್ಗೆ ಕಾಲ್ ಮಾಡುತ್ತೆ. ಮನೇಲಿ ಜಾಕ್ಗೆ ರಿಂಗ್ ಟೋನ್ ಕೇಳಿಸಿ ಅದನ್ನ ಫಾಲೋ ಮಾಡ್ಕೊಂಡ ಹೊರಗೆ ಪಾರ್ಕ್ ಮಾಡಿರೋ ಕಾರ್ ಹತ್ರ ಹೋಗ್ತಾಳೆ. ವಿಂಡೋ ಒಡೆದು ನಿಕೋಲ್ ಫೋನ್ ತೆಗಿತಾಳೆ. ಅದು ಸಿಟಿ ಸಿಸ್ಟಮ್ಗೆ ರಿಜಿಸ್ಟರ್ ಆಗದೆ ಇರೋ ಬರ್ನರ್ ಫೋನ್ ಅಂತ ಗೊತ್ತಾಗುತ್ತೆ. ಆ ಫೋನ್ ಇಂದ ಹೋಗಿರೋ ಎಲ್ಲಾ ಮೆಸೇಜಸ್ ಇನ್ನೊಂದು ಅನ್ರಿಜಿಸ್ಟರ್ಡ್ ಫೋನ್ಗೆ ಹೋಗಿರುತ್ತೆ. ಮ್ಯಾಡಾಕ್ಸ್ ಆ ಅನ್ನೋನ್ ನಂಬರ್ಗೆ ಕಾಲ್ ಮಾಡಿದಾಗ ಆ ವ್ಯಕ್ತಿ ವಾಯ್ಸ್ ಕೇಳ್ತಿದ್ದಂಗೆ ಫೋನ್ ಕಟ್ ಮಾಡ್ತಾನೆ. ಲೊಕೇಶನ್ ಹಿಡಿಯೋಕೆ ಇಷ್ಟು ಸಾಕು. ಜಾಕ್ ತನ್ನ ಹೋವರ್ ಬೈಕ್ ತಗೊಂಡು ಆ ಕಡೆ ಸ್ಪೀಡ್ ಆಗಿ ಹೋಗ್ತಾಳೆ. ವೇಟ್ ಮಾಡ್ತಾ ಕ್ರಿಸ್ಗೆ ನಿಕೋಲ್ ಸೀಕ್ರೆಟ್ಸ್ ಗೊತ್ತು ಅಂತ ಮ್ಯಾಡಾಕ್ಸ್ಗೆ ಅರ್ಥ ಆಗಿ ಗಿಲ್ಟ್ ಪ್ರಾಬಬಿಲಿಟಿ 0.8% ಇಳಿದಿದೆ ಅಂತ ಹೇಳುತ್ತೆ. ಸಿಗ್ನಲ್ ಒಂದು ಹೋಟೆಲ್ ಇಂದ ಬರ್ತಾ ಇರುತ್ತೆ. ಅಲ್ಲಿ ಸಸ್ಪೆಕ್ಟ್ ಹಿಂದೆ ಬಾಗಿಲಿಂದ ಓಡಿ ಹೋಗೋಕೆ ಟ್ರೈ ಮಾಡ್ತಾ ಇರ್ತಾನೆ. ಪ್ಯಾಟ್ರಿಕ್ ಓಡಿ ಹೋಗೋಕೆ ಟ್ರೈ ಮಾಡ್ತಿದ್ದಂಗೆ ಜಾಕ್ ಇನ್ನು ಇಬ್ರು ಆಫೀಸರ್ಸ್ ಜೊತೆ ಬಂದು ದಾರಿ ಬ್ಲಾಕ್ ಮಾಡ್ತಾಳೆ. ಪೊಲೀಸ್ನ ನೋಡಿ ಅವನು ವಾಪಸ್ ಒಳಗೆ ಓಡ್ತಾನೆ. ಚೇಸ್ ಶುರು ಆಗುತ್ತೆ. ಮ್ಯಾಡಾಕ್ಸ್ ಅವನ್ ಫೈಲ್ ಓಪನ್ ಮಾಡಿ ಅವನು ರೆಂಟ್ ಕಟ್ಟದೆ ಇರೋ ಚೆಫ್ 2 ಫ್ರಾಡ್ ಕೇಸಸ್ ಇದೆ ಅಂತ ಹೇಳ್ತಾಳೆ. ಬಿಲ್ಡಿಂಗ್ ಒಳಗೆ ಪೊಲೀಸ್ ಪ್ಯಾಟ್ರಿಕ್ನ ಚೇಸ್ ಮಾಡ್ತಾರೆ, ಆದ್ರೆ ಅವನು ಅವರಿಂದ ತಪ್ಪಿಸ್ಕೊಂಡು ಹೋಗ್ತಾನೆ. ಆಗ ಜಾಕ್ ಡ್ರೋನ್ ಬಿಟ್ಟು ಪ್ಯಾಟ್ರಿಕ್ ರೂಫ್ ಮೇಲಿರೋದನ್ನ ಕಂಡು ಹಿಡಿದು ಆಫೀಸರ್ಸ್ಗೆ ಅವನ್ನ ಹಿಡಿಯೋಕೆ ಹೆಲ್ಪ್ ಮಾಡ್ತಾಳೆ. ಕೊನೆಗೂ ಅವರು ಪ್ಯಾಟ್ರಿಕ್ನ ಬಿದ್ದಿಸಿ ಅರೆಸ್ಟ್ ಮಾಡ್ಕೊಂತಾರೆ. ಪ್ಯಾಟ್ರಿಕ್ ನಾನು ಇನ್ನೋಸೆಂಟ್, ಪೊಲೀಸ್ ನನ್ನನ್ನೇ ಸಿಲುಕಿಸ್ತಾರೆ ಅನ್ನೋ ಭಯದಲ್ಲಿ ಓದ್ಹೋದೆ ಅಂತ ಹೇಳ್ತಾನೆ. ನಿಕೋಲ್ ನಿನ್ ತರ ಅವನ್ ಜೊತೆ ಯಾಕೆ ಇದ್ಲು ಅಂತ ಕ್ರಿಸ್ ಕೇಳಿದ್ರೆ ನೀನು ಕೊಡದೆ ಇರೋದನ್ನ ನಾನು ಕೊಟ್ಟೆ ಅಂತ ಪ್ಯಾಟ್ರಿಕ್ ಹೇಳ್ತಾನೆ. ನಿಕೋಲ್ ಜೊತೆ ಫ್ಲರ್ಟ್ ಮಾಡಿದ್ದು, ಡೇಟ್ಸ್ಗೆ ಹೋಗಿದ್ದು ನಿಜ, ಆದ್ರೆ ಅದು ಮುಂದೆ ಹೋಗ್ಲಿಲ್ಲ ಅಂತ ಒಪ್ಕೊಂತಾನೆ. ಅವಳಿಗೆ ಪ್ರೈವೇಟ್ ಆಗಿ ಮಾತಾಡ್ಬೇಕಿತ್ತು, ಅದಕ್ಕೆ ನಾವು ಸೀಕ್ರೆಟ್ ಫೋನ್ಸ್ ಯೂಸ್ ಮಾಡಿದ್ವಿ. ಮ್ಯಾಡಾಕ್ಸ್ ಅವರು ಡೇಟ್ಗೆ ಹೋಗಿದ್ದು ವಿಡಿಯೋ ನೋಡಿ ಕನ್ಫರ್ಮ್ ಮಾಡಿದ್ಮೇಲೆ ಪ್ಯಾಟ್ರಿಕ್ ನಾನ್ ದಿನ ಪೂರ್ತಿ ಕೆಲಸ ಮಾಡ್ತಿದ್ದೆ ಅಂತ ವಾದ ಮಾಡ್ತಾನೆ. ಸೆಕ್ಯೂರಿಟಿ ಫೂಟೇಜ್ನಲ್ಲಿ ಅವನು ಅಲ್ಲಿರೋದು ಪ್ರೂವ್ ಆಗಿ ಅವನು ಕಿಲ್ಲರ್ ಅಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ಇನ್ನು 53 ನಿಮಿಷ ಬಾಕಿ ಇದೆ. ಕ್ರಿಸ್ಗೆ ಮೋಟಿವ್ ಸಿಕ್ಕಿರೋದ್ರಿಂದ ಗಿಲ್ಟ್ ಪ್ರಾಬಬಿಲಿಟಿ 98%ಗೆ ಜಂಪ್ ಆಗುತ್ತೆ. ಅನ್ನತು ದುನಿ ಆ ದಿನ ಏನ್ ಆಯ್ತು ಅಂತ ನೆನ್ಪು ಮಾಡ್ಕೊಳ್ಳೋಕೆ ಮ್ಯಾಡಾಕ್ಸ್ ಕ್ರಿಸ್ಗೆ ಹೇಳುತ್ತೆ. ಕೆಲ್ಸಕ್ಕೆ ಹೋದಾಗ ಕಾರ್ನಲ್ಲಿ ಎಣ್ಣೆ ಇಲ್ಲ ಅಂತ ನೋಡಿ ನಿಕೋಲ್ ತೆಗ್ದಿರ್ತಾಳೆ ಅಂತ ಗೊತ್ತಾಗಿ ವಾಪಸ್ ಮನೆಗೆ ಬಂದೆ ಅಂತ ಹೇಳ್ತಾನೆ. ಅವರು ಗಲಾಟೆ ಮಾಡಿದ್ರು, ಅವಳಿಗೆ ಆ ವಾಸ್ ಇಷ್ಟ ಅಂತ ಕ್ರಿಸ್ ಅದನ್ನ ಒಡೆದು ಹಾಕಿದ್ದ. ಗಾಜಿನ ಚೂರು ತಗುಲಿ ಅವಳಿಗೆ ಗಾಯ ಆಯ್ತು, ಅದಕ್ಕೆ ಬಟ್ಟೆ ಮೇಲೆ ಸ್ವಲ್ಪ ರಕ್ತ ಆಗಿತ್ತು. ಅದಾದ್ಮೇಲೆ ಏನ್ ಆಯ್ತು ಅಂತ ಅವನಿಗೆ ನೆನ್ಪೇ ಇರಲ್ಲ. ನಿಜವಾಗ್ಲೂ ನಾನೇ ಮರ್ಡರ್ ಮಾಡಿದ್ನ ಅಂತ ಕ್ರಿಸ್ಗೆ ಡೌಟ್ ಬರೋಕೆ ಶುರು ಆಗುತ್ತೆ. ಆಗ ಮ್ಯಾಡಾಕ್ಸ್ ಇನ್ನೊಂದು 43 ನಿಮಿಷ ಇದೆ, ನನ್ ಫುಲ್ ಪವರ್ ಆಕ್ಸೆಸ್ ನಿನಗೆ ಇದೆ ಅಂತ ಹೇಳುತ್ತೆ. ನಿಕೋಲ್ ಕಾಂಟ್ಯಾಕ್ಟ್ ಲಿಸ್ಟ್ ನೋಡಿ ಕ್ರಿಸ್ ಜೈಲ್ನಲ್ಲಿರೋ ಪ್ಯಾಟ್ರಿಕ್ಗೆ ಕಾಲ್ ಮಾಡಿ ನಿಕೋಲ್ಗೆ ಏನಾದ್ರೂ ಪ್ರಾಬ್ಲಮ್ ಇತ್ತ ಅಂತ ಕೇಳ್ತಾನೆ. ಕೆಮಿಕಲ್ಸ್ ಕಳ್ಳತನ ಬಗ್ಗೆ ಕೋವರ್ಕರ್ಸ್ನ ಇನ್ವೆಸ್ಟಿಗೇಟ್ ಮಾಡ್ತಿದ್ರಿಂದ ಅವಳು ಫುಲ್ ಟೆನ್ಷನ್ನಲ್ಲಿದ್ಲು ಅಂತ ಪ್ಯಾಟ್ರಿಕ್ ಹೇಳ್ತಾನೆ. ಕ್ರಿಸ್ಗೆ ನಿಕೋಲ್ ಕೊಲೀಗ್ಸ್ ಮೇಲೆ ಡೌಟ್ ಬರುತ್ತೆ, ಆದ್ರೆ ಯಾರೋ ಅಲ್ಲಿ ಹತ್ತಿರ ಇರ್ಲಿಲ್ಲ ಅಂತ ಮ್ಯಾಡಾಕ್ಸ್ ಹೇಳುತ್ತೆ. ಆಗ ಕ್ರಿಸ್ ಜಾಕ್ನ ನಿಕೋಲ್ ಆಫೀಸ್ ಕಡೆ ಕಳಿಸ್ತಾನೆ. ವೇಟ್ ಮಾಡ್ತಾ ಕೊಲೀಗ್ಸ್ ಯಾರು ಅಂತ ಪತ್ತೆ ಮಾಡೋಕೆ ವಿಡಿಯೋಸ್ ನೋಡ್ತಾನೆ. ಆದ್ರೆ ಅವರೆಲ್ಲರೂ ಬೇರೆ ಕಡೆ ಇದ್ದು ಅಂತ ಕನ್ಫರ್ಮ್ ಆಗಿದೆ ಅಂತ ಮ್ಯಾಡಾಕ್ಸ್ ಹೇಳುತ್ತೆ. ಅವನು ನೇಬರ್ ಕ್ಯಾಮೆರಾ ಚೆಕ್ ಮಾಡು ಅಂತ ಫೋರ್ಸ್ ಮಾಡ್ತಾನೆ, ಆದ್ರೆ ಬ್ಲಾಕ್ ಔಟ್ ಇದ್ದಿದ್ರಿಂದ ವಿಡಿಯೋ ಇನ್ನೂ ಲೋಡ್ ಆಗ್ತಾ ಇರುತ್ತೆ. ಪಾರ್ಟಿಗೆ ಕಾರ್ನಲ್ಲಿ ಯಾರ್ಯಾರು ಬಂದಿದ್ರು ವಿಡಿಯೋ ತೆಗಿ ಅಂದಾಗ ರಾಬ್ ಕಾರ್ನಲ್ಲಿ ಇನ್ನೂ 3 ಜನ ಇದ್ದು ಕಾಣಿಸುತ್ತೆ. ಪ್ಯಾಸೆಂಜರ್ಸ್ ಬಗ್ಗೆ ಕೇಳೋಕೆ ಕ್ರಿಸ್ ರಾಬ್ಗೆ ಕಾಲ್ ಮಾಡ್ತಾನೆ. ರಾಬ್ ಹೆಸರು ಹೇಳ್ತಾ ಯಾರು ನನ್ ಜೊತೆ ಬರ್ಲಿಲ್ಲ, ನಿನ್ನೆ ಯಾರು ಕೆಲ್ಸ ಕೂಡ ತಪ್ಪಿಸ್ಲಿಲ್ಲ ಅಂತ ಹೇಳ್ತಾನೆ. ಡೆಸ್ಪರೇಟ್ ಆದ ಕ್ರಿಸ್ ಬ್ರಿಟ್ ನಿನ್ನೆ ರಾತ್ರಿ ಮಾಡಿದ ವಿಡಿಯೋ ನೋಡಿ ಟೈಮ್ ಗಮನಿಸ್ತಾನೆ. ಕ್ರಿಸ್ ಕೆಲ್ಸದಲ್ಲಿ ಇದ್ದಾಗ ಬ್ರಿಟ್ ಅಳೋಕೆ ಶುರು ಮಾಡಿದ್ಲು, ಸೊ ನಿಕೋಲ್ ಅಳ್ತಿದ್ದಕ್ಕೆ ಇವನು ಕಾರಣ ಅಲ್ಲ. ಬ್ರಿಟ್ ಈಗ ವಿಟ್ನೆಸ್ ಆಗಿರೋದ್ರಿಂದ ಮ್ಯಾಡಾಕ್ಸ್ ಕಾಲ್ ಮಾಡೋಕೆ ಬಿಡುತ್ತೆ. ಕ್ರಿಸ್ ಬ್ರಿಟ್ನ ಏನ್ ಕೇಳಿಸ್ತು ಅಂತ ಕೇಳ್ತಾನೆ. ಆಗ ಅವಳು ನಿಕೋಲ್ ಅಳ್ರೋದು ಮತ್ತೆ ವಿಚಿತ್ರ ಶಬ್ದ ಕೇಳಿಸ್ತು ಅಂತ ಹೇಳ್ತಾಳೆ. ಅವಳ ಪ್ರೊಫೈಲ್ ವಿಡಿಯೋನಲ್ಲಿ ಶಬ್ದ ಚೆಕ್ ಮಾಡುವಾಗ ಬೇಸ್ಮೆಂಟ್ ಬಾಗಿಲು ಓಪನ್ ಇರೋದು ಕ್ರಿಸ್ಗೆ ಕಾಣಿಸುತ್ತೆ. ಆ ಬಾಗಿಲು ಯಾವಾಗ್ಲೂ ಮುಚ್ಚಿರುತ್ತೆ, ನಾನು ಕೆಳಗೆ ಹೋಗ್ಲಿಲ್ಲ ಅಂತ ಬ್ರಿಟ್ ಹೇಳ್ತಾಳೆ. ಇಮೇಜ್ನ ಜೂಮ್ ಮಾಡು ಅಂತ ಕ್ರಿಸ್ ಕೇಳ್ದಾಗ ಒಂದು ಕೈ ಹ್ಯಾಂಡಲ್ ಹಿಡ್ಕೊಂಡಿರೋದು ಕಾಣಿಸುತ್ತೆ. ಪಾರ್ಟಿಗೆ ಬಂದ ಗೆಸ್ಟ್ ಒಬ್ಬ ಹೋಗ್ದೆ 2 ದಿನ ಬೇಸ್ಮೆಂಟ್ನಲ್ಲೇ ಅವಿಕೊಂಡಿದ್ದ. ಅವನು ಯಾರು ಅಂತ ಹಿಡಿಯೋಕೆ ನಿಕೋಲ್ ಆಫೀಸ್ ಸರ್ವರ್ನ ಹ್ಯಾಕ್ ಮಾಡ್ತಾರೆ. ಇಮೇಲ್ಸ್ ನೋಡಿದಾಗ 6 ತಿಂಗಳಿಂದ 300 ಕಿಲೋ ಕೆಮಿಕಲ್ಸ್ ಕಳ್ಳತನ ಮುಚ್ಚಾಕೋಕೆ ರೆಕಾರ್ಡ್ಸ್ ಫೇಕ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಈ ಕದ್ದಿರೋ ಮಾಲನ್ನ ರೆಡ್ ಜೋನ್ಸ್ನಲ್ಲಿ ಫೇಮಸ್ ಆಗಿರೋ ಡ್ರಗ್ಸ್ ತಯಾರಿಸೋಕೆ ಯೂಸ್ ಮಾಡ್ತಾರೆ. ನಿಕೋಲ್ ಜೊತೆ ಮೀಟಿಂಗ್ ಮಾಡೋಕೆ ಒಂದು ಇಮೇಲ್ ಬಂದಿರುತ್ತೆ, ಅದರ ಸೆಕ್ಯೂರಿಟಿ ಫೂಟೇಜ್ ಕ್ರಿಸ್ಗೆ ಸಿಗುತ್ತೆ. ನಿಕೋಲ್ ಹೋಲ್ಟ್ ಜೊತೆ ವಾದ ಮಾಡ್ತಾ ಇರ್ತಾಳೆ, ಪೊಲೀಸ್ಗೆ ಹೇಳ್ಬೇಡ, ಸ್ವಲ್ಪ ಟೈಮ್ ಕೊಡು ಅಂತ ಅವನು ಬೇಡ್ಕೊಂತಾ ಇರ್ತಾನೆ.
ಕೆಲ್ಸ ಕಳ್ಕೋ ಡೇಂಜರ್ ಬರುತ್ತೆ ಅಂತ ಅವಳು ಒಪ್ಪಲ್ಲ. ಅದಕ್ಕೆ ಹೋಲ್ಟ್ ಸಿಟ್ಟಲ್ಲಿ ಬ್ಯಾಗ್ ಎಸಿತಾನೆ. ಹೋಲ್ಟ್ ಟೆಕ್ಸ್ಟ್ ಚೆಕ್ ಮಾಡಿದಾಗ ಅವನಿಗೆ ಜೂಜಾಡೋ ಚಟ ಇದೆ ಅಂತ ಪ್ರೂಫ್ ಸಿಗುತ್ತೆ. ಫೈನಾನ್ಸ್ ಚೆಕ್ ಮಾಡಿದ್ರೆ ಅವನು ಫುಲ್ ಸಾಲ ಮಾಡ್ಕೊಂಡಿದ್ದ, ರಾಬ್ ಅವನಿಗೆ ದುಡ್ಡು ಕೊಡ್ತಿದ್ದ ಅಂತ ಗೊತ್ತಾಗುತ್ತೆ. ಇದ್ರಿಂದ ಕ್ರಿಸ್ ಗಿಲ್ಟ್ ಸ್ಕೋರ್ 94.7%ಗೆ ಇಳಿಯುತ್ತೆ. ಕ್ರಿಸ್ ರಾಬ್ಗೆ ಕಾಲ್ ಮಾಡ್ತಾರೆ, ಆದ್ರೆ ಹೋಲ್ಟ್ ಫೋನ್ ಪಿಕ್ ಮಾಡ್ತಾನೆ. ಅವನು ರಾಬ್ ಹುಡುಕ್ತಾ ಇದ್ದೀನಿ ಅಂತಾನೆ. ಈ ಗ್ಯಾಪ್ನಲ್ಲಿ ಮ್ಯಾಡಾಕ್ಸ್ ಹೋಲ್ಟ್ ಮರ್ಡರ್ ಟೈಮ್ನಲ್ಲಿ ಎಲ್ಲಿದ್ದ ಅಂತ ಹುಡ್ಕಕ್ಕೆ ಆಗಲ್ಲ. ನೇಬರ್ ಕ್ಯಾಮೆರಾ ಚೆಕ್ ಮಾಡು ಅಂತ ಕ್ರಿಸ್ ಹೇಳ್ತಾನೆ. ಫೈಲ್ ಲೋಡ್ ಆಗ್ತಿದ್ರು ಪೊದೆಲಿನಲ್ಲಿ ಯಾರೋ ಅಲ್ಗಾಡ್ದು ಕಾಣಿಸುತ್ತೆ. ಸ್ವಲ್ಪ ಹೊತ್ತಿಗೆ ರಾಬ್ ಸಿಗ್ಲಿಲ್ಲ ಅಂತ ಹೋಲ್ಟ್ ಫೋನ್ನಲ್ಲಿ ಹೇಳ್ತಾನೆ. ಕ್ರಿಸ್ ಕೆಮಿಕಲ್ಸ್ ಕದ್ದಿದ್ದು ನೀನೇ ಅಲ್ವಾ ಅಂತ ಕೇಳ್ತಾನೆ. ಆದ್ರೆ ಕದ್ದಿದ್ದು ರಾಬ್ ಅಂತ ಹೋಲ್ಟ್ ಹೇಳ್ತಾನೆ. ರಾಬ್ಗೆ ಋಣಿಯಾಗಿದ್ದಕ್ಕೆ ಹೋಲ್ಟ್ ಅವನಿಗೆ ನಿಕೋಲ್ ವಿಷಯದಲ್ಲಿ ಹೆಲ್ಪ್ ಮಾಡೋಕೆ ಟ್ರೈ ಮಾಡಿದ್ದ. ಈಗ ಅವನು ಸಿಕ್ತಿಲ್ಲ, ಯಾರೋ ಕೊಲೀಗ್ ಅವನು ಟ್ರಕ್ನಲ್ಲಿ ಹೋಗೋದನ್ನ ನೋಡಿದ್ರು ಅಂತ ಹೇಳ್ತಾನೆ. ಮ್ಯಾಡಾಕ್ಸ್ ಆ ಮಿಸ್ಸಿಂಗ್ ವೆಹಿಕಲ್ನ ಟ್ರ್ಯಾಕ್ ಮಾಡುತ್, ಅದನ್ನ ನಿಲ್ಸೋಕೆ ಕ್ರಿಸ್ ಜಾಕ್ನ ಕಳಿಸ್ತಾನೆ. ಅದೇ ಸಮಯಕ್ಕೆ ನೇಬರ್ ವಿಡಿಯೋ ಲೋಡ್ ಆಗಿ ರಾಬ್ ನೇಬರ್ ಕಾರ್ ಟ್ರಂಕ್ ಇಂದ ಆಚೆ ಬರೋದು ಕಾಣಿಸುತ್ತೆ. ಇದು ಕ್ರಿಸ್ ಗಿಲ್ಟ್ ಸ್ಕೋರ್ನ ಕೇವಲ 93.4%ಗೆ ಇಳಿಸುತ್ತೆ. ಅವನಿಗೆ ಫುಲ್ ಸಿಟ್ಟು ಬರುತ್ತೆ. ಇನ್ನು 19 ನಿಮಿಷ ಬಾಕಿ ಇದೆ. ಕ್ರಿಸ್ ಟೀಮ್ಗೆ ರಾಬ್ ಹತ್ರ ವೆಪನ್ಸ್ ಇದೆ ಅಂತ ವಾರ್ನಿಂಗ್ ಕೊಡ್ತಾನೆ. ಜಾಕ್ ಟೀಮ್ ರಾಬ್ ಮನೆ ಸುತ್ತುವರಿದು ಒಳಗೆ ಹೋಗ್ತಾರೆ, ಆದ್ರೆ ಅವನು ಅಲ್ಲಿ ಸಿಗಲ್ಲ. ಟ್ರಕ್ ಮಿಸ್ಸಿಂಗ್ ಇರೋದು ಕ್ರಿಸ್ ನೋಡಿ ರಾಬ್ ಟ್ರ್ಯಾಕರ್ನ ಕಿತ್ತು ಮನೇಲಿ ಬಿಟ್ಟು ಹೋಗಿದ ಅಂತ ಗೊತ್ತಾಗುತ್ತೆ. ಮ್ಯಾಡಾಕ್ಸ್ ಸಿಟಿ ಫುಲ್ ಸ್ಕ್ಯಾನ್ ಮಾಡುತ್ತೆ. ನಂಬರ್ ಪ್ಲೇಟ್ ಇಲ್ದೇ ಇರೋದ್ರಿಂದ ಟ್ರಕ್ ಸಿಗಲ್ಲ. ರಾಬ್ ಅದನ್ನ ಕಿತ್ತಾಕಿರ್ತಾನೆ. ಮನೆ ಒಳಗೆ ಪೊಲೀಸ್ಗೆ ಹರಿದೋಗಿರೋ ಫೋಟೋ ಸಿಗುತ್ತೆ. ಅದರ ಅಂಚಲ್ಲಿ ಒಂದು ಕೈ ಕಾಣಿಸ್ತಾ ಇರುತ್ತೆ. ರಾಬ್ ಆರ್ಫನೇಜ್ನಲ್ಲಿ ಬೆಳೆದನ್ನು ರೆಕಾರ್ಡ್ಸ್ ಹ್ಯಾಕ್ ಆಗಿ ಡಿಲೀಟ್ ಆಗಿರೋದ್ರಿಂದ ಡಿಜಿಟಲ್ ಫೋಟೋ ಹುಡುಕೋಕೆ ಮ್ಯಾಡಾಕ್ಸ್ಗೆ ಟೈಮ್ ಬೇಕಾಗುತ್ತೆ. ಗ್ಯಾರೇಜ್ನಲ್ಲಿ ಆಫೀಸರ್ಸ್ಗೆ ಸುಟ್ಟಿರೋ ಎವಿಡೆನ್ಸ್ ಪಕ್ಕ ಕೆಮಿಕಲ್ಸ್ ಸಿಗುತ್ತೆ. ಕೆಮಿಕಲ್ಸ್ ಇಂದ ಬಾಂಬ್ ಹೇಗೆ ಮಾಡೋದು ಅನ್ನೋ ಗೈಡ್ ಕೂಡ ಅಲ್ಲಿ ಇರುತ್ತೆ. ರಾಬ್ ಬಾಂಬ್ ಮಾಡಿದ್ರೆ ಅವನ ಟಾರ್ಗೆಟ್ ಯಾವುದು ಅಂತ ಹಿಡಿಯೋಕೆ ಕ್ಲೂಸ್ ಬೇಕು. ಸಡನ್ ಆಗಿ ಟ್ರಕ್ ಡೌನ್ ಟೌನ್ ಕಡೆ ಸ್ಪೀಡ್ ಆಗಿ ಹೋಗ್ತಿರೋದು ಕ್ಯಾಮೆರಾದಲ್ಲಿ ಕಾಣಿಸುತ್ತೆ. ಅದೇ ಟೈಮ್ಗೆ ಮ್ಯಾಡಾಕ್ಸ್ಗೆ ಆ ಫೋಟೋದ ಇನ್ನೊಂದು ಪಾರ್ಟ್ಸ್ಗೆ ಆ ಹುಡುಗ ಮರ್ಸಿಕೊಂಡ ಮೊದಲ ಕ್ರಿಮಿನಲ್ ಡೇವಿಡ್ ಅಂತ ಗೊತ್ತಾಗುತ್ತೆ. ಡೇವಿಡ್ ಮತ್ತೆ ರಾಬ್ ಅಣ್ಣ ತಮ್ಮಂದಿರು. ರಾಬ್ ಒಬ್ಬನೇನೆ ಅಡಾಪ್ಟ್ ಮಾಡ್ಕೊಂಡ ಮೇಲೆ ಪೇರೆಂಟ್ಸ್ ಲಾಸ್ಟ್ ನೇಮ್ ಚೇಂಜ್ ಮಾಡಿದ್ರು. ಡೇವಿಡ್ ಸತ್ ಮೇಲೆ ರಾಬ್ ಕ್ರಿಸ್ಗೆ ಫ್ರೆಂಡ್ ಆಗಿದ್ದ, ಅಂದ್ರೆ ಇದೆಲ್ಲ ಮೊದ್ಲೇ ಪ್ಲಾನ್ ಮಾಡಿದ್ದು. ಡ್ರೋನ್ ಟ್ರಕ್ ಹತ್ರ ಹೋಗ್ತಾ ಇದ್ದಂಗೆ ರಾಬ್ ಡ್ರೈವ್ ಮಾಡ್ತಿರೋದು ಕನ್ಫರ್ಮ್ ಆಗುತ್ತೆ. ಅವನು ಪಕ್ಕ ಕೂತಿರೋ ಪ್ಯಾಸೆಂಜರ್ ಜೊತೆ ಮಾತಾಡ್ತಿದ್ದಾನೆ, ಆದ್ರೆ ಅವರು ಯಾರೋ ಅಂತ ಕಾಣಿಸಲ್ಲ. ಡೌಟ್ ಬಂದ ಕ್ರಿಸ್ ಬ್ರಿಟ್ಗೆ ಕಾಲ್ ಮಾಡ್ತಾನೆ, ಆದ್ರೆ ಅವರ ಮಾವ ಫೋನ್ ಎತ್ತಾರೆ. ಬ್ರಿಟ್ ಹೊರಗೆ ಹೋಗಿದ್ದಾಳೆ ಅಂತಾರೆ. ಕ್ರಿಸ್ ಅವರ ಸೆಕ್ಯೂರಿಟಿ ಫೀಡ್ ಚೆಕ್ ಮಾಡಿದಾಗ ರಾಬ್ ಬ್ರಿಟ್ನ ಕಿಡ್ನ್ಯಾಪ್ ಮಾಡಿರೋದು ಗೊತ್ತಾಗುತ್ತೆ. ಆಗ್ಲೇ ರಾಬ್ ಗ್ಯಾರೇಜ್ನಲ್ಲಿ ಪೊಲೀಸ್ಗೆ ಕೌಂಟ್ ಡೌನ್ ಟೈಮರ್ ಕಾಣಿಸುತ್ತೆ. ಅವರು ತಕ್ಷಣ ಓಡ್ತಾರೆ. ಮನೆ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗೋ ಮುಂಚೆ ತುಂಬಾ ಜನ ತಪ್ಪಿಸ್ಕೊಂತಾರೆ. ತುಂಬಾ ಏಜೆಂಟ್ಸ್ಗೆ ಬೆಂಕಿ ತಗುಲುತ್ತೆ. ಗ್ಯಾರೇಜ್ನಲ್ಲಿ ಇದ್ದ ಬಾಂಬ್ನಲ್ಲಿ ಸ್ವಲ್ಪ ಕೆಮಿಕಲ್ಸ್ ಮಾತ್ರ ಇತ್ತು. ಅದಕ್ಕೆ ಉಳಿದಿದ್ದು ಆ ಟ್ರಕ್ ಬಾಂಬ್ನಲ್ಲಿ ಇದೆ ಅಂತ ಮ್ಯಾಡಾಕ್ಸ್ ಡಿಸೈಡ್ ಮಾಡುತ್ತೆ. ಇದ್ರಿಂದ ಕ್ರಿಸ್ ಗಿಲ್ಟ್ ಪ್ರಾಬಬಿಲಿಟಿ ಫೈನಲಿ 0ಗೆ ಇಳಿಯುತ್ತೆ. ಮ್ಯಾಡಾಕ್ಸ್ ಟ್ರಯಲ್ ನಿಲ್ಸೋಕೆ ಟ್ರೈ ಮಾಡುತ್ತೆ, ಆದ್ರೆ ಕ್ರಿಸ್ ಒಪ್ಪಲ್ಲ. ರಾಬ್ನ ತಡೆಯೋಕೆ ಸಿಸ್ಟಮ್ ಆಕ್ಸೆಸ್ ಬೇಕು ಅಂತಾನೆ. ಚೇರ್ ನಿನ್ನ ಕೊಲ್ಲೋಕೆ ಇನ್ನೂ 9 ನಿಮಿಷ ಇದೆ ಅಂತ ಹೇಳಿದ್ರು. ಸಿಟಿ ಉಳ್ಸೋಕೆ ಅವನು ಅದನ್ನ ಕೇರ್ ಮಾಡಲ್ಲ. ಪೊಲೀಸ್ ಕಾರ್ಸ್ ಟ್ರಕ್ನ ಚೇಸ್ ಮಾಡ್ತಾ ಇವೆ. ರೋಡ್ ಬ್ಲಾಕ್ ಮಾಡೋಕೆ ನೋಡ್ರೂ ರಾಬ್ ಗುದ್ದೋದು ತಪ್ಪಿಸ್ಕೊಳ್ಳೋದು ಮಾಡ್ತಿದ್ದಾನೆ. ನ್ಯೂಸ್ ಚಾನೆಲ್ಸ್ನಲ್ಲಿ ಚೇಸ್ ಬರ್ತಿದ್ರೆ ರಾಬ್ ಸ್ಪೀಡ್ ಮಾಡಿ ಬೇರೆಯವರ ಕಾರ್ಗಿಗೂ ಗುದ್ದಿಯೋಕೆ ಶುರು ಮಾಡ್ತಾನೆ. ಒಂದು ಪೊಲೀಸ್ ಕಾರ್ ಅಂಗಡಿಗೆ ಗುದ್ದುತ್ತೆ. ಟ್ರಕ್ ಬ್ರಿಡ್ಜ್ ಹತ್ರ ಬಂದಾಗ ಹೆಲಿಕಾಪ್ಟರ್ ಇಂದ ಏಜೆಂಟ್ನ ಇಳಿಸೋಕೆ ಟ್ರೈ ಮಾಡ್ತಾರೆ. ಇನ್ನೂ ಜಾಸ್ತಿ ಪೊಲೀಸ್ ಕಾರ್ಸ್ ದಾರಿ ಬ್ಲಾಕ್ ಮಾಡ್ರೂ ರಾಬ್ ಹೈ ಸ್ಪೀಡ್ನಲ್ಲಿ ಗುದ್ಕೊಂಡು ಹೋಗ್ತಾನೆ. ಜಾಕ್ ತನ್ನ ಟೀಮ್ಗೆ ರಾಬ್ನ ಕೊಲ್ಲೋಕೆ ಆರ್ಡರ್ ಕೊಡ್ಬೇಕಾಗುತ್ತೆ. ಎಕ್ಸ್ಪ್ಲೋಸಿವ್ಸ್ ಇರೋ ಡ್ರೋನ್ ಕಾರ್ ಒಂದು ಟ್ರಕ್ ಕೆಳಗೆ ಹೋಗುತ್ತೆ. ಬ್ಯಾಡ್ ಲಕ್ ಅಂದ್ರೆ ಸಿಗ್ನಲ್ ಲಾಸ್ಟ್ ಆಗಿ ಅದು ಬ್ಲಾಸ್ಟ್ ಆಗಲ್ಲೇ ಇಲ್ಲ. 4 ನಿಮಿಷ ಬಾಕಿ ಇದ್ದಾಗ ಆ ಏರಿಯಾ ಖಾಲಿ ಮಾಡಿ ಅಂತ ಮ್ಯಾಡಾಕ್ಸ್ ವಾರ್ನಿಂಗ್ ಕೊಡುತ್ತೆ. ಕ್ರಿಸ್ ಜಾಕ್ಗೆ ಟ್ರಕ್ ಮುಂದೆ ಫ್ಲೈ ಮಾಡೋ ಅಂತಾನೆ. ಬ್ರಿಟ್ ಹೆಲ್ಪ್ ಕೇಳ್ತಾ ಇರೋದು ಕಂಡಾಗ ರಾಬ್ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಾನೆ. ಸಿಟ್ಟಿಗೆ ಎದ್ದ ರಾಬ್ ಡೇವಿಡ್ ಇನ್ನೋಸೆಂಟ್ ಅಂತ ಕಿರ್ಚ್ಕೊಂಡು ಜಾಕ್ ಶೂಟ್ ಮಾಡೋ ಹಾಗೆ ಮಾಡ್ತಾನೆ. ಇದ್ರಿಂದ ಬೈಕ್ ಕಂಟ್ರೋಲ್ ತಪ್ಪಿ ಕ್ರಾಶ್ ಆಗುತ್ತೆ. ಟ್ರಕ್ ನೇರವಾಗಿ ಬಂದು ಕೋರ್ಟ್ ಹೌಸ್ಗೆ ಗುದ್ದುತ್ತೆ. ಅದೇ ಸಮಯಕ್ಕೆ ಚೇರ್ ಕಿಲ್ಲಂಗ್ ಮೋಡ್ ಸ್ಟಾರ್ಟ್ ಮಾಡುತ್ತೆ. ಬ್ಲಾಕ್ ಔಟ್ ಇಂದ ಮ್ಯಾಡಾಕ್ಸ್ ಫ್ರೀಜ್ ಆದಾಗ ಸಿಸ್ಟಮ್ ಬ್ಯಾಕ್ ಅಪ್ ಪವರ್ಗೆ ಹೋಗುತ್ತೆ. ಲಾಬಿ ಒಳಗೆ ರಾಬ್ ಬ್ರಿಟ್ನನ್ನ ಅಡ್ಡ ಇಟ್ಕೊಂಡು ತಡೆಯೋಕೆ ಬಂದ ಗಾರ್ಡ್ಸ್ಗೆ ಶೂಟ್ ಮಾಡ್ತಾನೆ. ಇನ್ನು 10 ಸೆಕೆಂಡ್ ಬಾಕಿ ಇದ್ದಾಗ ಚೇರ್ ಆಕ್ಟಿವೇಟ್ ಆಗುತ್ತೆ. ಕ್ರಿಸ್ ಕಾಪಾಡಿ ಅಂತ ಕಿರ್ಚ್ಕೊಳ್ತಾನೆ. ಪುಣ್ಯಕ್ಕೆ ಮ್ಯಾಡಾಕ್ಸ್ ರಿಸ್ಟಾರ್ಟ್ ಆಗಿ ಕೊನೆ ಸೆಕೆಂಡ್ನಲ್ಲಿ ಎಕ್ಸಿಕ್ಯೂಷನ್ನ ನಿಲ್ಸುತ್ತೆ. ಆಮೇಲೆ ಕ್ರಿಸ್ ಸತ್ತ ಗಾರ್ಡ್ ಇಂದ ವೆಸ್ಟ್ ತಗೊಳ್ತಾನೆ. ಮ್ಯಾಡಾಕ್ಸ್ಗೆ ಡೇವಿಡ್ ಫೈಲ್ ತೆಗಿ ಅಂತ ಹೇಳಿ ರಾಬ್ನ ಕಾಮ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ರಾಬ್ ಡೆಟೋನೇಟರ್ ತೆಗಿತಾನೆ. ಪ್ರೆಸ್ ಮಾಡೋ ಮುಂಚೆ ಸ್ಕ್ರೀನ್ ಮೇಲೆ ಬಂದ ಮ್ಯಾಡಾಕ್ಸ್ ನಿನ್ನ ತಮ್ಮನ್ನ ಹೆಸರು ಕ್ಲಿಯರ್ ಮಾಡೋಕೆ ಚಾನ್ಸ್ ಕೊಟ್ಟಿದೆ ಅಂತಾಳೆ. ಮರ್ಡರ್ ಆದಾಗ ಡೇವಿಡ್ ಜೊತೆ ಮಾತಾಡ್ತಿದ್ದೆ ಅಂತ ರಾಬ್ ಹೇಳ್ತಾನೆ. ಆದ್ರೆ ಬಾಡಿ ಹತ್ರ ಫೋನ್ ಸಿಕ್ಲಿಲ್ಲ ಅಂತ ಮ್ಯಾಡಾಕ್ಸ್ ಹೇಳುತ್ತೆ.
ರಾಬ್ ಮ್ಯಾಡಾಕ್ಸ್ ಜೊತೆ ವಾದ ಮಾಡ್ಬೇಕಾದ್ರೆ ಬ್ರಿಟ್ ಕೈ ಕಚ್ಚಿ ಓಡಿ ಹೋಗ್ತಾಳೆ. ಕ್ರಿಸ್ ತಕ್ಷಣ ರಾಬ್ನ ಹಿಡಿದು ರಿಮೋಟ್ಗೋಸ್ಕರ ಗುದ್ದಾಡ್ತಾರೆ. ಕ್ರಿಸ್ ಡಿವೈಸ್ನ ಆಫ್ ಮಾಡ್ತಾನೆ. ಆಮೇಲೆ ರಾಬ್ ಕೈಯಲ್ಲಿದ್ದ ಗನ್ನ ಒದ್ದು ಕೆಳಗೆ ಹಾಕ್ತಾನೆ. ಗನ್ ತಗೊಂಡು ನಿಕೋಲ್ ಸಾವಿಗೆ ಸೇಡು ತೀರಿಸ್ಕೊಳ್ಳೋಕೆ ರಾಬ್ ಕಡೆ ಪಾಯಿಂಟ್ ಮಾಡ್ತಾನೆ. ಬ್ರಿಟ್ ಬೇಡ ಅಂತ ಬೇಡ್ಕೊಂತಾಳೆ. ಕ್ರಿಸ್ ಯೋಚನೆ ಮಾಡ್ಬೇಕಾದ್ರೆ ನಾನು ಡೇವಿಡ್ ಜೊತೆ ಕಾಲ್ನಲ್ಲೇ ಇದ್ದೆ ಅಂತ ರಾಬ್ ವಾದ ಮಾಡ್ತಾನೆ. ಸಡನ್ ಆಗಿ ಜಾಕ್ ಅವನಿಗೆ ಶೂಟ್ ಮಾಡ್ತಾಳೆ. ಮತ್ತೆ ಹೊಡಿಬೇಡ ಅಂತ ಕ್ರಿಸ್ ಅವನ್ನ ತಡಿಬೇಕಾಗುತ್ತೆ. ಸ್ಟೇಷನ್ನಲ್ಲಿ ಫೀಮೇಲ್ ಆಫೀಸರ್ ಜೊತೆ ಮಾತಾಡಿದ್ದೆ. ಅವಳು ಡೇವಿಡ್ ಲಾಗ್ಸ್ ಚೆಕ್ ಮಾಡ್ತೀನಿ ಅಂದಿದ್ಲು ಅಂತ ರಾಬ್ ಹೇಳ್ತಾನೆ. ಸೊ ಡೇವಿಡ್ನ ಅರೆಸ್ಟ್ ಮಾಡಿದವರಿಗೆ ಸತ್ಯ ಗೊತ್ತು. ರೆಕಾರ್ಡ್ಸ್ ಚೆಕ್ ಮಾಡಿದ ಮ್ಯಾಡಾಕ್ಸ್ ಡೇವಿಡ್ ಕಾಲ್ ಬಗ್ಗೆ ಯಾರೋ ರಾಬ್ ಹಿಸ್ಟರಿ ನೋಡಿದ್ದಾರೆ ಅಂತ ಕನ್ಫರ್ಮ್ ಮಾಡುತ್ತೆ. ಜಾಕ್ ಡೇವಿಡ್ನ ಅರೆಸ್ಟ್ ಮಾಡಿದ್ದು ಕ್ರಿಸ್ಗೆ ನೆನ್ಪಾಗಿ ಸತ್ಯ ಹೇಳು ಅಂತ ಕೇಳ್ತಾನೆ. ಜಾಕ್ ಸುಮ್ನೆ ನಿಲ್ತಾಳೆ. ಆದ್ರೆ ಮ್ಯಾಡಾಕ್ಸ್ ಅವಳ ಪಾಸ್ಟ್ ಚೆಕ್ ಮಾಡ್ತಾ ಇರುತ್ತೆ. ಎವಿಡೆನ್ಸ್ ಲಾಕರ್ನಲ್ಲಿದ್ದ ಫೋನ್ನ ಜಾಕ್ ತೆಗೆದು ನದಿಗೆ ಎಸ್ತಿರ್ತಾಳೆ. ಆಗ ಮರ್ಸಿ ಎಫೆಕ್ಟ್ ಪಬ್ಲಿಕ್ಗೆ ತೋರ್ಸೋಕೆ ಮತ್ತೆ ಸಿಟಿ ಸೇಫ್ ಆಗಿರೋಕೆ ಹಾಗೆ ಮಾಡಿದೆ ಅಂತ ಜಾಕ್ ಒಪ್ಕೊಂತಾಳೆ. ಉಳಿದ ಆಫೀಸರ್ಸ್ಗೆ ಅವನ್ನ ಅರೆಸ್ಟ್ ಮಾಡೋಕೆ ಕ್ರಿಸ್ ಆರ್ಡರ್ ಮಾಡ್ತಾನೆ. ಆಮೇಲೆ ಕ್ರಿಸ್ ಓಡಿ ಹೋಗಿ ಬ್ರಿಟ್ನ ತಪ್ಕೊಂತಾನೆ. ಒಬ್ಬ ಅಮಾಯಕನ್ನ ಕೊಂದೆ ಅಲ್ವಾ ಅಂತ ಮ್ಯಾಡಾಕ್ಸ್ಗೆ ರಿಯಲೈಸ್ ಆಗಿ ತನ್ನ ಕೆಲ್ಸದನ್ನೇ ಕ್ವೆಶ್ಚನ್ ಮಾಡುತ್ತೆ. ಮನುಷ್ಯರ ತರಾನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ತಪ್ಪು ಮಾಡುತ್ತೆ, ಅದ್ರಿಂದ ಪಾಠ ಕಲಿಬೇಕು ಅಂತ ಕ್ರಿಸ್ ಹೇಳ್ತಾನೆ. Please like and subscribe.